ಮೂಲ ಉದ್ಯೋಗ ಏನೇ ಇರಲಿ, ನೀವು ಅದನ್ನು ಹಂಚಿಕೆ ಮಾಡುವಾಗ ಆಯಾ ಸಮುದಾಯದ ಸಂಖ್ಯೆ ಏನಿದೆ ಅದು ನ್ಯಾಯಬದ್ಧವಾಗಿ ಅವ್ರಿಗೇನು ಅರ್ಹತೆ ಇದೆ. ಲಿಂಗಾಯತರನ್ನ ವೀರಶೈವರನ್ನ ಅಕಸ್ಮಾತ್ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಅವರಿಗೆ ಸಿಕ್ಕು ಹಿಂದೂ ಧರ್ಮದಿಂದ ಅವ್ರು ಆಚೆ ಹೋದರೆ ಅದು ಬಿಜೆಪಿಗೆ ಕೊಡಬಹುದಾದಂಥ ಪೆಟ್ಟ. ಆ ಕಾರಣಕ್ಕೆ ಇದು ನಡೀತಾ ಇದೆ ಷಡ್ಯಂತ್ರಗಳ ಇವು. ಆಯ್ತು, ಅವ್ರು ಹಿಂದೂ ಧರ್ಮದವರಲ್ಲಪ್ಪ, ಅವ್ರು ಲಿಂಗಾಯತ ಧರ್ಮದವರು ಅಥವಾ ವೀರಶೈವ ಲಿಂಗಾಯತ ಧರ್ಮದವರು ಅಥವಾ ವೀರಶೈವ ಧರ್ಮದವರು. ಹಾಗಾದ್ರೆ ಮಾಡೋದ್ರಿಂದ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ಬಿಡ್ತು ನಮ್ಮ ರಾಜ್ಯದಲ್ಲಿ. ಎಲ್ಲಿಗೆ ಬಂದು ತಲುಪುತ್ತೆ ಅಂತಂದ್ರೆ, ಇದು ಉದ್ದೇಶನ ಹುನ್ನಾರವ. ಎಲ್ಲಿಗೆ ಬಂದು ತಲುಪುತ್ತೆ ಅಂದ್ರೆ, ಆತ್ಮನಿರ್ಭರ್ ಭಾರತ ಅನ್ನೋದು ಡೋಂಗಿ, ಭಾರತ ಪ್ರಬಲ ಆರ್ಥಿಕತೆ ಆಗ್ತಿದೆ ಅನ್ನೋದು ಡೋಂಗಿ. ಇವರು ಕೇವಲ ಧರ್ಮದ ಆಧಾರದಲ್ಲೇ ನಡೆಸ್ತಾ ಇದ್ದಾರೆ ಅಂತ ಬಂದು ತಲುಪಿಡುತ್ತೆ ಇದು. ಲಿಂಗಾಯತರು ಹಿಂದೂ ಧರ್ಮದ ಭಾಗವಾಗಿರ್ತಾರೋ ಪ್ರತ್ಯೇಕವಾಗಿರ್ತಾರೋ, ದೇಶ ಕಟ್ತೀನಿ ಅಂತ ಹೋಗೋರಿ ಇದನ್ನು ಕಟ್ಕೊಂಡು ಏನಾಗಬೇಕಾಗಿದೆ? ಜನಾಭಿಪ್ರಾಯಕ್ಕೆ ಮಾನ್ಯತೆ ಕೊಡಬೇಕು. ಇದು ಸಿದ್ದರಾಮಯ್ಯನವರಿಂದ ಆಗ್ತಿರೋದಲ್ಲ, ಇದು ಇನ್ಯಾರೋ ಒಬ್ಬ ರಾಜಕಾರಣಿ ಚಿತಾವಣೆಯಿಂದ ಆಗ್ತಿರೋದಲ್ಲ, ಯಡಿಯೂರಪ್ಪನವರಿಂದನೂ ಆಗ್ತಿರೋದಲ್ಲ. ರಮಾಕಾಂತ್ ನೋಡಿ, ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ ಸಮುದಾಯದವರು ಇದ್ದಾರೆ, ಆಂಧ್ರದಲ್ಲಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ತಮಿಳುನಾಡಲ್ಲಿದ್ದಾರೆ. ಇದು ಹಲವಾರು ರಾಜ್ಯಗಳಲ್ಲಿ ಕೇಳಿ ಬರ್ತಾ ಇರೋಂಥ ನಿರಂತರ ಕೂಗು. ಇದು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಇಲ್ವಾ ಅಂದರೆ ಖಂಡಿತ ಅವಕಾಶ ಇದೆ. ಅದು 2/3 ಮೆಜಾರಿಟಿಯಲ್ಲೇ ಪಾರ್ಲಿಮೆಂಟಲ್ಲಿ ಪಾಸಾಗಬೇಕಾ ಇಲ್ವಾ ಅನ್ನೋದು, ಜನರ ಆಶೋತ್ತರಗಳಿಗೆ ನೀವು ಬೆಲೆ ಕೊಡ್ತೀರಾ ಇಲ್ವಾ ಅನ್ನೋದ್ರ ಮೇಲಿದೆ. ಚುನಾವಣಾ ವೋಟ್ ಶೇರ್ ಎಷ್ಟಿದೆ ಇದರಲ್ಲಿ, ನನ್ನ ಚುನಾವಣೆಯ ಲಾಭ ನಷ್ಟ ಏನು ಅಂತ ನೋಡ್ತಾರೆ ಅಂತಂದರೆ ಅವ್ರಿಗೆ ಬೇರೆ ಏನು ಪೂರ್ಣ ಇಲ್ಲ ಅವ್ರ ಹತ್ರ. ಪ್ರತ್ಯೇಕ ಧರ್ಮ ಮಾಡಲಿಕ್ಕೆ ಎಲ್ಲ ಸಂವಿಧಾನಕ್ಕೆ ಪಾರ್ಲಿಮೆಂಟ್ಗೆಲ್ಲ ಹಾಕಿದ್ದಾಗ ಸಿದ್ದರಾಮಯ್ಯನವ್ರು ಬಂದು ಜಾತಿ ಹೊಡೆದ್ಬಿಟ್ರು, ಸಿದ್ದರಾಮಯ್ಯನವ್ರು ಬಂದು ಧರ್ಮ ಹೊಡೆದ್ಬಿಟ್ರು. ಈ ಟ್ಯಾಗ್ಲೈನು ಇದೆಯಲ್ವ ಸಿದ್ದರಾಮಯ್ಯನವ್ರಿಗೆ? ನೋಡಿ, ಅವ್ರು ಬಲಿಪಶುನ ಹಂಗಾದ್ರದಲ್ಲಿ, ಅಥವಾ ಸಿದ್ದರಾಮಯ್ಯನವರು ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಿರೋ ಕೆಲಸನ? ಈಗ ಅವ್ರಿಗೆ ಆ ಉದ್ದೇಶ ಇದೆಯೋ ಇಲ್ವೋ ಬೇರೆ ವಿಚಾರ. ಈ ಸಮಾಜದಲ್ಲಿ ಹಾಗಾದ್ರೆ ಸಿದ್ದರಾಮಯ್ಯನವ್ರ ಆಬ್ಸೆನ್ಸಲ್ಲಿ ನಾವು ಮಾತಾಡೋಣ, ಅವ್ರಿಲ್ಲ ಅಂತ ಅಂದ್ಕೊಂಡು, ಅವರಿಲ್ಲ ಸೀನ್ನಲ್ಲಿ ಇಲ್ಲ ಅಂತ ಏನಾಗಾದ್ರೆ ನಮ್ಮ ಕರ್ನಾಟಕ ಸಮಾಜ, ಭಾರತ ಸಮಾಜದಲ್ಲಿ ಈಗಾಗಲೇ ಒಮ್ಮತ ಐಕ್ಯತೆ ಎಲ್ಲ ಇದ್ಬಿಟ್ಟಿದೆಯಾ? ಹಾಗಾದ್ರೆ ಇವರು ಬಂದೇನು ಹೊಡಿಬೇಕಾ ಇದನ್ನು? ಈಗಾಗಲೇ ಇದು ಜಾತಿ ವಿಭಜಿತ ಸಮಾಜ. ಹಿಂದೂ ಧರ್ಮದ ಅಥವಾ ಏನೀಗ ಅವರು ವೈದಿಕ ಧರ್ಮ ಅಂತ ನಾವು ಹೇಳ್ತೀವಿ, ಎಲ್ಲಿದೆ ಸಮಾನತೆ? ಮಠಾಧೀಶ್ವರರ ಫೋಟೋಗಳಿದೆ ನೋಡಿ, ಬ್ರಾಹ್ಮಣ ಸ್ವಾಮೀಜಿಗಳು ಮೇಲ್ಗಡೆ ಕೂತಿರ್ತಾರೆ, 2 ಸ್ಟೆಪ್ ಕೆಳಗಡೆ ಶೂದ್ರ ಸ್ವಾಮೀಜಿಗಳನ್ನು ಕೂರಿಸಿರ್ತಾರೆ. ನೀವು ಮಠಗಳಿಗೆ ಹೋಗಿ, ನೀವು ಇವತ್ತು ಲಿಂಗಾಯತ ಧರ್ಮೀಯರು, ಲಿಂಗಾಯತ ಮಠಗಳು ಕೊಟ್ಟಷ್ಟು ವಿದ್ಯಾದಾನವನ್ನು, ಅನ್ನದಾನವನ್ನು ಯಾವ ಬ್ರಾಹ್ಮಣ ಮಠಗಳು ಕೊಡಲಿಲ್ಲ. ಯಾವ ಪೇಜಾವರರು ಹಿಂದೂ ಧರ್ಮೀಯರು ಒಗ್ಗಟ್ಟಾಗಬೇಕು ಅಂತ ಮಾತಾಡ್ತಾರಲ್ಲ, ಅವ್ರ ಮಠದಲ್ಲಿ ಯಾರನ್ನಾದ್ರೂ ಕೂರಿಸಿ ಊಟ ಹಾಕ್ತಾರೆ ಇವರು? ಯಾರಿಗಾದರೂ ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಇವರು? ನೀವು ಯಾವ ಶೃಂಗೇರಿ ಮಠ ಯಾವುದಾದ್ರೂ ತೊಗೊಳ್ಳಿ, ನೀವು ಲಿಂಗಾಯತ ಮಠಕ್ಕೆ ಪೇಜಾವರನ್ನೇ ಕೇಳಿದ್ದೆ. ಪೇಜಾವರನ್ನೇ ಮಾತಾಡ್ಸಿದ್ದೆ ನಾನು, 2 ಬಾರಿ ಸಂದರ್ಶನ ಮಾಡಿದ್ದೀನಿ ನಾನು. ಈ ನಿಮ್ಮ ಮಠಗಳಲ್ಲಿ ನೀವು ಯಾಕೆ ಬೇರೆಯವ್ರನ್ನ ಊಟಕ್ಕೆ ಕೂರಿಸಲ್ಲ ಅಂತ, ನಿಮ್ಮ ದೇವಸ್ಥಾನಗಳಲ್ಲಿ ಒಳಗಡೆ ಯಾಕೆ ಬಿಡಲ್ಲ ಅಂತ ಪೇಜಾವರು ನನಗೆ ಹೇಳಿದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸರಿ ತಪ್ಪು ನೀವು ನಿಷ್ಕರ್ಷೆ ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಂದು ದೇವಸ್ಥಾನಕ್ಕಾಗಲಿ ಮನೆಗಳಿಗಾಗಲಿ ಅವರದ್ದೇ ಆಗಿರತಕ್ಕಂಥ ಒಂದು ಪದ್ಧತಿ, ಒಂದು ಕಲ್ಚರು, ಒಂದು ಸಂವಿಧಾನ ಅಂತ ಪ್ರತಿಯೊಬ್ಬನಿಗೂ ಇರುತ್ತೆ. ಈಗ ನಮ್ಮಲ್ಲಿ ಊಟ ಹಾಕ್ತಿದ್ದೀವಿ ನಾವು, ನನ್ನದೇನೋ ಪ್ರತ್ಯೇಕ ನಾನು ಮಾಡ್ಕೋತಾ ಇದ್ದೀನಿ. ಒಂದು ಮನೆ, ನೀನು ರೂಮ್ ಒಳಗಡೆ ಯಾಕೆ ಬಿಟ್ಕೊಳ್ಳಿಲ್ಲ, ನೀನು ಅಡುಗೆ ಮನೆ ಒಳಗಡೆ ಅವ್ರಿಗೆ ಒಗ್ಗರಣೆ ಹಾಕಕ್ಕೆ ಯಾಕೆ ಬಿಡಲಿಲ್ಲ, ನೀನು ತಿರ್ಗಾ ಅಡುಗೆ ಮನೆಯಿಂದ ಆಚೆಗೆ ಅಲ್ಲೇ ಕೂರ್ಸಿ ಹಾಕಿದೆ, ಅದನ್ನು ಕೇಳಕ್ಕೆ ನೀನು ಯಾವನು ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ದಟ್ ಈಸ್ ನನ್ನ ಪ್ರೈವೇಟ್ ಜಾಗ ಅದು ಅಂತ ಇದ್ದಾಗ, ಸರಿ ನಾನು ಊಟ ಹಾಕ್ಬಿಟ್ಟೆ, ನೀನೊಂದು ಪದ್ಧತಿ ಮಾಡ್ಕೊಂಡಿದ್ಯಪ್ಪ, ನಂದಿದು, ನನ್ನ ಸಂವಿಧಾನ ಇದು, ನನ್ನ ಪರಂಪರೆಯವ್ರನ್ನ ಕೊಟ್ಟಿರೋ ಸಂವಿಧಾನ ಇದು. ನಾನು ಜಾತಿ ಭೇದ ಮಾಡಿದ್ದೀನಾ? ನಾನು ಪಂಕ್ತಿ ನಮ್ಮ ಈ ಕಡೆ ನಿಮ್ಗೆ ತೊಂದರೆ ಮಾಡಿದ್ದೀನಾ? ಇದು ನಾನು ಅವ್ರನ್ನ ಕೇಳಿದಾಗ ಪೇಜಾವರು ಖುದ್ದು ನನಗೆ ಕೊಟ್ಟ, ನನಗೆ ಹೇಳಿದ ಮಾತು. ಯಾವುದೇ ರಾಜಕಾರಣಿ ಇರಲಿ, ಉದ್ಯಮಿ, ಮಠಾಧೀಶ್ವರ ಇರಲಿ, ಯಾರು ಅವ್ರ ಮನೆ ಒಳಗಡೆ ಹೋಗಿ ಯಾರು ಬಂದು ಆ ಥರ ಇಂಕ್ಲೂಡ್ ಮಾಡೋಕ್ಕಾಗೋದಿಲ್ಲ. ಇವ್ರಿಗೊಂದು ಸಾರ್ವಜನಿಕ ಜೀವನ ಇದೆ. ಒಬ್ಬ ಮಠಾಧೀಶ್ವರನಿಗಾಗಲಿ, ಮಠಕ್ಕಾಗಲಿ, ಒಂದು ಧರ್ಮಕ್ಕಾಗಲಿ ಒಂದು ಸಾರ್ವಜನಿಕ ಆಯಾಮ ಇದೆ ಅಲ್ವಾ? ಅಲ್ಲಿ ಕನಿಷ್ಠ ಅಲ್ಲಾದ್ರೂ ಸಮಾನತೆಯನ್ನು ಜಾರಿಗೆ ತರಬಹುದಾಗಿತ್ತಲ್ಲ. ಲಿಂಗಾಯತ ಧರ್ಮದ ಪರಂಪರೆ ಏನು? ಸ್ವಾಮಿ, ಅಲ್ಲಿ ಬನ್ನಿ ಊಟ ಮಾಡ್ಕೊಳ್ಳಿ ನೀವು. ನಾವು ನಮ್ಮ ಮನೆಯವರು ಒಂದು ಕಡೆ ಕೂತ್ಕೊಂಡು ನಾವು ಊಟ ಮಾಡ್ಕೋತಿರ್ತೀವಿ, ಅದಕ್ಕೆ ಬಂದು ನಾನು ಊಟ ಮಾಡ್ತೀನಿ. ಹಿಂದೂಗಳೆಲ್ಲ ಒಂದು ಅಂತ ಮಾತಾಡ್ಲೇಬಾರ್ದು ಇವರು. ಓಕೆ, ಸರಿ, ಮಾತಾಡ್ಲೇಬಾರ್ದು ಅವರು, ಹಕ್ಕೇ ಇಲ್ಲ ಅವ್ರಿಗೆ ಮಾತಾಡೋದಕ್ಕೆ. ಅದು ನನ್ನ ಸಂವಿಧಾನ ಇತ್ತು ಸ್ವಾಮಿ. ನನ್ನ ಮನೆದು ದೇವ್ರ ಮನೆ ಇತ್ತಪ್ಪ, ನಾನು ಒಳಗಡೆ ಬರ್ ಬಿಟ್ಕೊಳ್ಳಲ್ಲ, ಹೆಂಗಾಯ ಬಿಟ್ಕೊಳ್ಳಿಲ್ಲ, ಅದು ಒಳಗಡೆ ನುಗ್ತೀನಿ ಕಣೆ ಅಂದ್ರೆ ನಾವು ಹೋಗೋದೇ ಇಲ್ಲ. ಆಚಾರ್ಯ ಏನ್ ಹೇಳ್ತಾರೆ ಅದಕ್ಕೆ? ವೈದಿಕ ಪದ್ಧತಿ, ಚಾತುರ್ವರ್ಣ ಪದ್ಧತಿ, ಮೂಲಭೂತವಾದ ಬ್ರಾಹ್ಮಣ್ಯ ಅನ್ನೋದು ಶ್ರೇಷ್ಠ ವ್ಯಸನ ಇದೆಯಲ್ಲ, ಆ ವ್ಯಸನ ನಿಮ್ ಶ್ರೇಷ್ಠತೆ ಇದೆ. ನೀವು ಸಾವಿರಾರು ವರ್ಷಗಳಿಂದ ಇದೇ ಅಂತರ ನೀವು ಕೈಕೊಂಡ್ ಬಂದ್ರಿ. ಇವಾಗ್ಲೂ ಕೂಡ ಸಂವಿಧಾನ ಬಂದ ಮೇಲೆ ಕೂಡ ನಿಮ್ಗೆ ಬೇರೆಯವ್ರನ್ನ ಒಳಗೆ ತಗೊಳಕ್ ಇಷ್ಟ ಇಲ್ಲ. ನೀವು ಬೇರೆಯವ್ರನ್ನ 2ನೇ ದರ್ಜೆ ಅಂತ ಮಾಡ್ತೀರಿ. ನಾನು 2ನೇ ದರ್ಜೆ ಅಂತ, ನಾನು ಕೇರಿಗಳಿಗೆ ಹೋಗಿದ್ದೀನಿ, ನಾನು ದೀಕ್ಷೆ ಕೊಟ್ಟಿದ್ದೀನಿ, ನಾನು ಭೇದ ಭಾವ ಮಾಡಿ ತೋರಿಕೆಗೆ ಊಟನೂ ಮಾಡಿದ್ದೀನಿ. ತೋರಿಕೆಗೆ ಊಟ ಹಾಕಿದ್ರು ತೋರಿಕೆ ಅಂತೀರಾ, ಕೇರಿಗಳಿಗೆ ದೀಕ್ಷೆ ಕೊಟ್ಟರು ಅಂತೀರಾ? ಸಾಮುದಾಯಿಕವಾಗಿ ಬೇಕು ಅಂತ ಅವ್ರು ಹೇಳ್ಬೇಕಲ್ಲ, ನೀವು ವೈಯಕ್ತಿಕವಾಗಿ ಮಾಡೋಂಥದ್ದಲ್ಲ. ಇಡೀ ಸಮುದಾಯ ಚರ್ಚೆ ಮುಂದುವರಿಸ್ತೀನಿ.